ಯಾರಾದ್ರೂ ಬಸವಣ್ಣನ ಕಾರ್ಯ ತಡೆಗಟ್ಟಬೇಕು ಅಂದ್ರೆ, ಯಾರಾದ್ರೂ ಬಸವಣ್ಣನ ಕಾರ್ಯ ನಿಲ್ಲಿಸಬೇಕು ಅಂತಂದ್ರೆ ಅವರಂತ ಬಸವದ್ರೋಹಿಗಳೇ ಇಲ್ಲ. ಅವರು ಕೊಂಡಿ ಮಂಚಣ್ಣನ ವಂಶಸ್ಥರು ಅನ್ನಿಸ್ಕೋತಾರೆ. ಯಾವುದೇ ಬಸವಣ್ಣನ ಕಾರ್ಯ ನಡಿಬೇಕಾದ್ರೆ ನಮ್ಮ ತನು ಮನ ಧನ ಪ್ರಾಣ ಅಭಿಮಾನವನ್ನ ಧಾರೆ ಎರಿಬೇಕು. ನಾವು ಬಸವಣ್ಣನ ಕಾರ್ಯ ಮಾಡ್ತಾ ಇರುವಂತವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ನಾವು ಬಸವಣ್ಣನ ಕಾರ್ಯವನ್ನ ಯಾರಾದರೂ ನಿಲ್ಲಿಸುವಂತ, ಅದನ್ನ ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಎಂದೂ ಕ್ಷಮಿಸಬಾರದು, ಎಂದೂ ಕ್ಷಮಿಸಬಾರದು, ಎಂದೂ ಕ್ಷಮಿಸಬಾರದು. ಕಾಗೆ ವಿಷ್ಟಿಸುವ ಹೊನ್ನ ಕಳಿಸಬಹುದರಿಂದ ಶರಣರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಅಯ್ಯ ನಿಮ್ಮ ಶರಣರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಕೂಡಲ ಸಂಗಮ ದೇವ ಇದೊಂದೇ ವರವ ಕರುಣಿಸಯ್ಯ ಅಂತಾರೆ ಬಸವಣ್ಣ. ಈ ವಚನ ನಾವು ತಿಳ್ಕೋಬೇಕು, ಈ ವಚನದ ಆಳಕ್ಕೆ ಹೋಗಬೇಕು. ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ ಶರಣರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಬಸವಣ್ಣವ್ರು ಏನ್ ಹೇಳ್ತಾರೆ, ನನಗೆ ಒಯ್ದು ಮ್ಯಾಲ ಮಿಂಚಂತ ಕಳಸ ಮಾಡಬೇಡ, ಬೇಕಾಗಿಲ್ಲ ನನಗೆ, ಅದು ಏನು ಕೆಲಸಕ್ಕೆ ಬರಲ್ಲ. ಅದ್ರ ಮೇಲೆ ಒಂದು ಕಾಗಿ ಕುಂತು ಹೊಲಸು ಮಾಡ್ತಾನೆ, ನನಗೆ ಅದು ಬೇಡ. ನನಗೇನಾದ್ರೂ ನೀನು ಮಾಡ್ತಿ, ನೀನು ಏನಾದ್ರೂ ನನಗೆ ಮಾಡಬೇಕಾಗಿದಂದ್ರ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಶರಣರ ಕಾಲ ಹಾಕುವ ಚಪ್ಪಲಿ ಮಾಡು, ಆ ಚಪ್ಪಲಿ ಮಾಡು ಅಂತ ಹೇಳಿದ್ರು ಬಸವಣ್ಣ. ಎಂತ ಮಾತ್ರ ಇದು, ಶರಣರು ಜೋಗೈಸುವ ಚಮ್ಮೌಗಿಯ ಮಾಡಯ್ಯ ಅಂತ ಹೇಳಿದ್ರು ಬಸವಣ್ಣ. ಅವನೇವನಾದಡೇನು ಶ್ರೀ ಮಹಾದೇವನ ನೆನೆವವನ ಬಾಯ ತಾಂಬೂಲವ ಮೆಲುವೆ, ಬೀಳುಡುಗೆಯ ಹೊದೆವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಅಂತಾರೆ ಬಸವಣ್ಣ. ಯಾರ್ಯಾಕಿರಲಿ ಬಸವಣ್ಣವ್ರ ಕಾರ್ಯ ಯಾರು ಮಾಡ್ತಾರ ನೋಡ್ರಿ, ಅವ್ರ ಮೆಲದು ತಿಂದು ಬೀಸಾಕಿದ ಎಲಿ ಮೆಲಿತೀನಿ, ಅವ್ರು ಹುಟ್ಟಿ ಬೀಸಾಕಿದ ಅರಿವಿ ಉಟ್ಕೋತೀನಿ, ಅವ್ರ ಚಪ್ಪಲಿ ಕಾಯ್ದು ಬದುಕ್ತೀನಿ ಅಂತ ಹೇಳ್ಯಾರಿ ಬಸವಣ್ಣವರು. ಅಂತ ಬಸವ ಗುರುವಿನ ಮಕ್ಕಳಾದವ್ರು ನಾವು ಇವತ್ತ ಬಸವಣ್ಣನ ಕಾರ್ಯ ಯಾರೇ ಮಾಡ್ತಾರಲ್ಲ ಅವ್ರಿಗೆ ಎದಿ ಮ್ಯಾಲೆ ಎತ್ಕೊಂಡು ಮೆರಿಬೇಕು, ಎದಿ ಮ್ಯಾಲೆ ಎತ್ಕೊಂಡು ಮರಿಬೇಕು, ಹಿಂಗ ಹೆಗಲಿನ ಮೇಲೆ ಎತ್ಕೊಂಡು ಮರಿಬೇಕು. ಅಂದಾಗ ಮಾತ್ರ ಬಸವ ತತ್ವ ಉಳಿತದೆ. ಇವತ್ ಕನೇರಿ ಸ್ವಾಮಿ ಅಂತ ಒಬ್ಬ ಧೂರ್ತ ಈ ತತ್ವವನ್ನು ಹಾಳು ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಒಂದು ದೊಡ್ಡ ಸೈನ್ಯ ಕಟ್ಕೊಂಡು ಬರ್ತಾ ಇದ್ದಾನೆ. ನಾವೆಲ್ಲ ಹಿಂಗೆ ಒಬ್ಬರದೊಬ್ಬರು ಜಗಳ ಆಡಿ ಯಾರೋ ಒಬ್ಬರು ಮುಂದೆ ನಡೆದಾರಂದ್ರೆ ಅವ್ನ ಕಾಲು ಹಿಡ್ದು ಎಳೆಯೋದು, ಯಾವರೊಬ್ಬ ಚಲೋ ಕೆಲಸ ಮಾಡತ್ತಾನಂದ್ರೆ ಅವ್ನ ಕಾಲು ಹಿಡ್ದು ಎಳೆಯೋದು, ಯಾರ ಒಳ್ಳೆ ಕೆಲಸ ಮಾಡತ್ತಾರಂದ್ರೆ ನೋವು ಕೊಡೋದು. ಇಂಥ ಕೆಲಸ ಮಾಡ್ತಾ ಹೋದ್ರೆ ನಾವು ಹೆಂಗೆ ಎಂದ ಬಸವಣ್ಣನವರ ಶರಣರ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ? ಈ ತತ್ವದ ಮೇಲೆ ಬಹಳ ದೊಡ್ಡ ದಾಳಿ ಆಗ್ತಾ ಇದೆ ಬಂಧುಗಳೇ. ಅದಕ್ಕೆ ನಾವೆಲ್ಲರೂ ಎಚ್ಚರಿರಬೇಕು. ನಾವೆಲ್ಲರೂ ನಮ್ಮ ಸಂಕುಚಿತ ಮನೋಭಾವಗಳನ್ನು ಬಿಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಹೋದಾಗ ಮಾತ್ರ ಈ ತತ್ವ ಉಳಿತದೆ. ಇಲ್ಲಾಂದ್ರೆ ಈ ತತ್ವವನ್ನು ಹಾಳು ಮಾಡ್ತಾರೆ. ಇದಕ್ಕೊಂದು ಮತ್ತೊಂದು ತತ್ವ ತಂದು ಜನರ ತಲೆ ತುಂಬಿ ಈ ತತ್ವವನ್ನು ಹಾಳು ಮಾಡ್ತಾರೆ. ಶರಣರು ಪ್ರಾಣ ಕೊಟ್ಟು ಹೋಗಿದ್ದಾರೆ.